ಹಾಯ್ ಎಲ್ಲ ಪ್ರತಿ ಫ್ಯಾಮಿಲಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಮರ್ಸ್ಬಿಟ್ಲು ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಬ್ಲಾಗು ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಅವರ್ ಯೂಟ್ಯೂಬ್ ಚಾನಲ್ ಗೈಸ್, ಯುವರ್ ಯೂಟ್ಯೂಬ್ ಚಾನಲ್, ಯುವರ್ಸ್ ಆಯ್ತು ಗೈಸ್, ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಅವರ್ ಯೂಟ್ಯೂಬ್, ಮತ್ತೆ ಅವರ ಯೂಟ್ಯೂಬ್ ಚಾನಲ್ ಗೈಸ್. ಚೇತನ ಬಂದಿದೆ, ಬನ್ನಿ ಚೇತನ ಮೇಕಪ್ ಮಾಡ್ತೀನಿ. ಇಬ್ಬರು ಎಷ್ಟೇ ವೆಯ್ಟ್ ಕಮೆಂಟ್ ಮಾಡಿ, ಯಾರು ಜಾಸ್ತಿ ವೆಯ್ಟ್ ಕವರೆ ಅಂತ. ಜಾಸ್ತಿ ವೆಯ್ಟ್ಗಳು ಒಳ್ಳೆ ಸ್ವಲ್ಪನಾರು ಮ್ಯಾಚ್ ಮಾಡ್ತಿಲ್ವ ಗೈಸ್? ನಾನು ನೋಡಿ ನೀವೇ ನೋಡ್ತಿದ್ದೀರಾ ನೋಡಿ, ಸ್ವಲ್ಪನಾರು ನೋಡಿ ಗೈಸ್. ನಾನು ನೋಡಿ ಏನು ವೆಯ್ಟ್ಗಿದೆ ಅಂತ ಆ್ಯಟಿಟ್ಯೂಡಾ ರೇ? ರೆಡಿ ಇಲ್ಲಿ ಚಿತ್ರಣ. ಇವತ್ತು ಟಿಫನ್ ಏನು ಹೇಳಿ? ಇವತ್ತು ನಿರ್ದೋಸೆ ಯಾವ ಬಿಸಿ ಮಾಡ್ಕೊಂಡು ತಿನ್ಬೇಕು. ಸೊ ಚಿತ್ರಾನ್ನ ಏನೋ ಕೆಲಸ ಏನಿದ್ದೆ ನಿದ್ದೆ ತುಳುಸಿ ಪಾಪ ಅದು. ಅಣ್ಣ ಚಿತ್ರಾನ್ನ ಹಿಂಗೆ ಯಾವಾಗಲೂ ಲೇಟು. ಆನ್ ಟೈಮ್ಗೆ ಏನೂ ಮಾಡಲ್ಲ, ಯಾವಾಗಲೂ ಲೇಟು. ಆಮೇಲೆ ಬಂದ್ಬಿಟ್ಟು ನಮಗೆ ಹೇಳೋದು ಪ್ಯಾಂಟ್ ಮಾತಾಡುತ್ತೆ. ಹೊಟ್ಟೆ ಬೇರೆ ಎಸೈತೆ ನನಗೆ, ನೈಟ್ ಬೇರೆ ನಾನು ಕಮ್ಮಿ ತಿಂದು ಮಾಡ್ಕೊಂಬಿಟ್ಟೆ. ಬನ್ನಿ ಈಗ ನಮ್ಮ ಮನೆಗೆ ಯಾರು ಬಂದವ್ರೆ? ಅಪರೂಪದ ಹೀರೋ, ವಿಲನ್ ಇವರು. ಎಷ್ಟು ಬನ್ನಿ ಇವಾಗ ನಾವು ಸ್ವಲ್ಪ ಏನೋ ಮಾತಾಡಿದ್ದೀನಿ ಸಿಗ್ತೀವಿ. ಒಂದು ಮೀಟಿಂಗ್, ಅದಕ್ಕೋಸ್ಕರನೇ ಬೆಂಗಳೂರಿಂದ ಬಂದಿದೆ ಇಲ್ಲಿಗೆ. ಅಂದರೆ ಅವ್ರ ಕೆಲಸಕ್ಕೂ ಬಂದೈತೆ, ನಮ್ಮ ಕೆಲಸಕ್ಕೂ ಸ್ವಲ್ಪ ಹಂಗೆ ಮಾಡು ಬ್ಲಾಗಲ್ಲಿ. ವೆಲ್ಕಮ್ ಬ್ಯಾಕ್. ಎಷ್ಟು ಚೆನ್ನಾಗಿ ಮಾತಾಡೋಕೆ ಕಲ್ತ ಗೊತ್ತಾ ಈಗ? ನಿನ್ಗೆ ಯಾವ ಹಣ್ಣು ಇಷ್ಟ? ನಿನ್ಗೆ ಯಾವ ಹಣ್ಣು? ಅವಳು ನೋಡಿ, ಅವಳಿ ಗುರಿ ಇವನು ಎತ್ಕೊಂಡಿರುತ್ತೆ. ಸರಿ ಆಯ್ತು ಎತ್ಕೊಳ್ಳಲ್ಲ. ಆಯ್ತು ಹೋಗಪ್ಪ. ಲಿಯೋಗೆ ಉರಿ ನೀನು ಎತ್ಕೊಂಡ್ರೆ. ಯಾಕೆ ಲಿಯೋನು ಸಮಾಧಾನ ಲಿಯೋಮಿ? ಆಯ್ತು ಎತ್ಕೊಳ್ಳೋದ ಕರ್ಕೊಳ್ಳೋದ. ಈ ನನ್ನ ಮಗ ಅವಳಿಗೆ ಉರಿಸ್ಬೇಕು ಅಂತ ಮಾಡ್ತಾನೆ ನೋಡಿ. ಬೈ ತಕೊಂಡವಳು. ಇಲ್ಲ ಅವಳಿಗೆ ಬೇಜಾರು ಮಾಡಲ್ಲ, ನಾನು ಅವಳಿಗೆ ಬೇಜಾರು ಮಾಡಲ್ಲ, ನಿಂಗೂ ಬೇಜಾರು ಮಾಡಲ್ಲ. ನಿನ್ನ ಎತ್ಕೊಂಡಲ್ಲ. ಸಾಕು ನೋಡಿ ಗೈಸ್, ಇವರಿಬ್ರು ಸವಾಸ. ಆಯ್ತು ಇಲ್ಲ ಬಿಡು. ಈ ನನ್ನ ಮಗ ಅವಳು ಗುರ್ಸ್ಬೇಕು ಅಂತ ನೀವು ನಂಗೆ ಆಡ್ತಾನೆ. ಇವನು ಹುರ್ಕೊ ಹೊಂಟ ಈಗ. ಆಯ್ತು, ಬೇಜಾರಾಗ್ಬಿಡಮ್ಮ. ಆಯ್ತು ಆಯ್ತು ಕುಚು ಚಿಕ್ಕ ನೋಡಿ, ಒಂದು ದೋಸೆ ಮಾಡ್ಕೊಂಡಿದ್ದಾರೆ. ನೀರು ದೋಸೆ ತಿನ್ನೋಣ. ಹೆಂಗಿದೆ? ನನ್ನ ಕೈ ತುಳಿದಂತ ತಿನ್ನಬಾರ್ದು, ಕೈ ಹ್ಯಾಂಡ್ ವಾಶ್ ಮಾಡ್ತೀನಿ. ಮರ್ತೋಗ್ಬಿಟ್ಟೆ ಕೈ, ಸಾರಿ ಗೈಸ್. ಇವತ್ತು ಫುಲ್ಲು ಕರೆಂಟ್ ಇಲ್ಲ ನಮ್ಮ ಮನೆಯಲ್ಲಿ. ನಮ್ಗೆ ಇವತ್ತು ಕ್ಲಾಸು ಸ್ಕೂಲು ಏನೂ ಇಲ್ಲ, ಹಂಗಾಗ್ಬಿಟ್ಟಿದೆ ಈಗ. ಇಲ್ಲಿ ನೋಡಿ, ಅದಕ್ಕೆ ಲಿಯೋ ಕೊಟ್ಟು ಆಟ ಆಡ್ಸಂಗೆ ಕೂತಿದ್ದೀವಿ. ಇವನು ಸ್ಕೂಲ್ ಹೋಗಿದ್ದೀನಾ? ಏನು ಹೇಳ್ಕೊಟ್ರು? ಯಾಕೆ ಹುಷಾರಿಲ್ವೇನೋ? ಏನು ಹೇಳ್ಕೊಟ್ರು? ಹಾಂ, ಸುಮ್ಮನೆ ಸ್ಕೂಲ್ ಹೋಗ್ತೀಯ ಪಾಪಮ್ಮ. ಬೆಳಗ್ಗೆನ ಕರೆಂಟ್ ಇಲ್ವಲ್ಲ, ಅದಕ್ಕೆ ನಿಂಗೆ ಏನು ಅನ್ಸುತ್ತೆ? ನಿದ್ದೆ ಮಾಡಿದ್ದೇನೆ ಅನ್ಸುತ್ತೆ. ಅದು ಬಿಟ್ರೆ ಕೆಲಸ ಫುಲ್ ಫ್ರೀ ಅನ್ಸುತ್ತೆ. ಚಿರು ಹುಡುಗಿ ಹಿಂಸೆ ಕೊಡೋದ್ರೆ ಫಸ್ಟ್ ಇವನೇ. ಏನ್ಸುತ್ತೆ ಬೆಳಗ್ಗಿಂದ? ಮತ್ತೆ ಕೆಲಸ ಜಾಸ್ತಿ ಇಲ್ಲ ನೋಡಿ ಗೈಸ್. ಇಲ್ಲಿ ಮೇಕಪ್ ಎಲ್ಲ ಮಾಡ್ಕೊಂಡಿತ್ತು, ಅದು ಲಾಗ್ ಮಾಡೋಕ್ಕೆ ಚಾರ್ಜರ್ ಇಲ್ಲ. ಇವನು ಚಾರ್ಜ್ ಹಾಕೊಂಬನ್ನಿ ನಾನು. ಹಿಂತಿರ್ಗಿ ಕ್ಯೂಟ್ ಅಡಿಗೆ, ಎಷ್ಟು ಕ್ಯೂಟ್ ಗೋಟು ನೋಡಿ ಗಾಯ್ಸ್. ಇಲ್ಲಿ ಪಂಚೆ ಹೊಡ್ಕೊಂಡ್ ಬಂದವ್ರೆ. ಸ್ವಲ್ಪ ಹೊತ್ತು ಪಾರ್ಕಿಗೆ ಬಂದಿದ್ದೀವಿ. ಪೀಸ್ ಬೇಕು, ಮನೇಲಿ ಕರೆಂಟ್ ಇಲ್ಲ. ಕೆಫೆಗೆ ಹೋದರೆ ಅಲ್ಲಿ ಗಜಿ ಅಂತ ಫೈನಲಾಗಿ ಪ್ಲ್ಯಾನ್ ಮಾಡಿ ನೋಡಿ ಇಲ್ಲಿ ಪಾರ್ಕಿಗೆ ಬಂದಿದ್ದೀವಿ. ಈಗ ಬನ್ನಿ ಪಾರ್ಕಲ್ಲಿ ಎರಡು ವಾಕ್. ನಾನು ಡ್ರೆಸ್ ಬೇರೆ ನೋಡಿ, ನಾನು ಹೆಂಗೆ ಬಂದಿದ್ದೀನಿ. ಈ ಬಣ್ಣ ಹಿಂಗೆ ಕರ್ಕೊಂಡ್ಬಿಡಿ. ಈ ಬಣ್ಣ ಪಂಚೆ ಬೇರೆ. ಅಯ್ಯೋ ಸಿಡ್ಯಾಕ ಏನಾಗುತ್ತೆ? ಸಣ್ಣ ಹುಡುಗನ ಸರ್ ನಾನು. ಮದುವೆ ಆಗಿನ ಅಷ್ಟೇ. ನಾನು ಹೇರ್ ಸ್ಟೈಲ್ ನೋಡ್ತೀನಿ, ಹೇರ್ ಸ್ಟೈಲ್ ಇಲ್ಲ. ಪಂಚೆ ನೀನು ಹಾಕಬೇಕಾಗಿದ್ದು, ಚಿಡಿ ನಾನು ಹಾಕಬೇಕಾಯ್ತು. ಏನು ಚಿಕ್ಕ ಅವರು ಮದುವೆ ಆಗಿದೆ ಅಷ್ಟೇ. ಹಾಂ ನೋಡಿ, ಸ್ಕೇಟಿಂಗ್ ಆಡೋಣ ಅಂತ ಹೇಳಿ
ವಾಕ್ ಮಾಡ್ಕೊಂಡು ಹಿಂಗೆ ವಾಕ್ ಮಾಡ್ತಾ ಹಾಂ ಅದು ಸ್ಕೇಟಿಂಗ್ ಆಗುತ್ತೆ. ನೀವೇ ಪಂಚೆ ಹಿಡ್ಕೊಂಡು ನಿಂಗೆ ಜಗ್ಲು ಆಡಬಾರ್ದು. ಪಂಚೆ ಇವಾಗ ಇವರೇ ಪಂಚೆ ಇರ್ಲಿ ನೋಡಿ ನೋಡಿ ಸ್ಕೇಟಿಂಗ್ ಇಲ್ಲ ಇಲ್ಲ ವೈಬ್ ನೋಡಿ. ವೈಬ್ ಚೆನ್ನಾಗೈತೆ ಒಂಥರ ಗೈಸ್, ಸಾಕಾಗೈತೆ. ಈ ಸರ್ ಐತೆ ಬನ್ನಿ ಹೀಗೆ ವಾಕ್ ಮಾಡ್ತಾ ಮಾತಾಡ್ಕೊಂಡು ನಾನು ಬೇರೆ ಶಾರ್ಟ್ಸಲ್ಲಿ ಬಂದ್ಬಿಟ್ಟಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ನಾವು ಹಿಂಗೆ ನಮ್ಮ ಬೆಂಗಳೂರಲ್ಲಿ ಇದ್ದಿತ್ತು. ನಾವು ಬೆಂಗಳೂರು ಏರಿಯಾದಲ್ಲಿ ಅಲ್ಲಿ ಈ ಥರ ಮಂಜುನಾಥ ಪಾರ್ಕ್ ಅಂತ ಇತ್ತು. ಹೋಗ್ತೀನಿ ಅಂತಲೇ ಅಲ್ಲಿ ಹೆಗ್ಗೆರೆ ಹೋಗಬೇಕು. ನಾವು ಇರ್ತೀರಿ ಬೆಂಗಳೂರಲ್ಲೇ. ಅಲ್ಲಿ ಈ ಥರ ಒಂದು ಪಾರ್ಕ್ ಇತ್ತು. ಆ ಪಾರ್ಕಲ್ಲೂ ಹೆಂಗೆ ಆ ಪಾರ್ಕಲ್ಲಿ ನಾವು ಎಷ್ಟು ಆಟ ಆಡಿದ್ದೀವಿ, ಏನೇನು ಹೆಂಗೆ ಆಡಿದ್ದೀವಿ ಅಂದರೆ ಮೆಮೊರಿ ಗೈಸ್. ಅದನ್ನು ಮನೆಗೆ ಯಾವ ಥರ ಆಟ, ಕ್ರಿಕೆಟ್ ಎಲ್ಲ ಬೆಂಗಳೂರು ಆಡೋಲ್ಲ ಗೈಸ್. ಎಂತೆಂಥ ಆಟ ಅಂತಂದರೆ ಮಾಮೂಲಿ ಕ್ರಿಕೆಟ್. ಮಂಜುನಾಥ ಪಾರ್ಕ್ ಅಂತ ಬಿಬಿಎಸ್ಕೊಳ್ತಾ ಇತ್ತು ಗೈಸ್. ಯಾರು ಅಲ್ಲಿರೋ ಲಾಗ್ ಮಾಡ್ತಾರೆ ಕಮೆಂಟ್ ಮಾಡಿ. ಹೆಂಗೆ ಗೊತ್ತಾ, ಅಲ್ಲಿ ನಾನು ದಿನ ಆ ಚಿಕ್ಕ ಹುಡುಗ ದಿನ ಬೆಡ್ಸಾಡಿ 10 ರೂಪಾಯಿಗೆ ಎತ್ಕೊಂಡು ಮನೆಗೆ ಕೊಡ್ತಿದ್ದೆ. 10 ರೂಪಾಯಿ ಕೊಡ್ಕೊಂಡು ಮನೆಗೆ ಕೊಡ್ತಿದ್ದೆ. ತಳಿ ಒಣ್ಣ ಫೋನ್ ಬಂತು. 10 ರೂಪಾಯಿ ಎತ್ಕೊಂಡು ಮನೆಗೆ ಕೊಡ್ತಿದ್ದಿದ್ದು ನಾನು. ಏನೋ ಒಂಥರ ಲೈಫ್ ಗೈಸ್. ಆದರೆ ಬಟ್ ಒಂದೊಂದ್ಸಲ ಅನಿಸುತ್ತೆ ಏನೇನೇ ಮಾಡಿದ್ರು ಒಂದು ಲೈಫಲ್ಲಿ ಏನೇನು ಆಗಬೇಕು, ಒಂದು ಫ್ಲೋಲ್ಲಿ ಏನೇನು ಆಗಬೇಕು ಅದಾಗ್ತಾ ಇರುತ್ತೆ ಅಂತ. ಮನೀಗ ಒಂದು ವಾಕ್ ಮಾಡ್ಕೊಂಡು ಮಾತಾಡ್ತೀವಿ. ಒಂದು ಕಂಟೆಂಟ್ ಪ್ಲ್ಯಾನ್ ಬಂದಿದ್ದೀವಿ. ಆ ಕಂಟೆಂಟ್ ಪ್ಲ್ಯಾನ್ ಶೂಟ್ ಮುಗಿಸೋಣ. ಪಾರ್ಕಿಗೆ ಬರೋದು ಆ ಸೌಂಡ್ಗಳು ಕೇಳಿಸ್ಕೊಳ್ರಿ. ಫುಲ್ ಗ್ರೀನರಿ ವಾಕಿಂಗು ನಾನು ಪ್ಲ್ಯಾನ್ ಮಾಡಿದ್ದೀನಿ ಗೈಸ್. ಇದೆ ಏನಿಲ್ಲ ಈ ಬೈಕಲ್ಲಿ ಬಂದವ್ರ ಕೆರೆಕೆರಡು ಯಾರಿಗಿರೋರು ಅಯ್ಯೋ ಕೈಸ್ ಹೆಣ್ಮಕ್ಳಿಗೆ ನನಗೆ ಬೈಕ್ ಓಡಿಸ್ಬಿಟ್ಟು ಹೊಸಿ ಭಯ ಆಗಲ್ಲ. ಏನಂದ್ಕಂತಾರೆ ಇಷ್ಟು ಜನ ಕೊಡಿಸ್ತಾರೆ ಅಷ್ಟೇ. ನಮ್ಮ ಲಾಗಲ್ಲಿ ಮೆಸೇಜ್ ಇರುತ್ತಲ್ಲ ಕೈಸ್. ನಾನು ಇನ್ಮೇಲೆ ನಾನು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಏನಾರು ಹಿಂಗೆ ವಾಕ್ ಮಾಡ್ಕೊಂಡು ಪಾಪ ನಂಗೆ ಗೊತ್ತಿರೋ ಪಾಪನ ಕರ್ಕೊಂಬರಿ ವಾಕ್ ಮಾಡೋಕ್ಕೆ. ಒನ್ ಡೇ ಸ್ಪೆಂಡ್ ವಿತ್ ಚೇತೋಣ ಆಗೈತೆ. ನಾನು ಅಲ್ಲೋಗೊಂಬನ್ನಿ ಅಲ್ಲಿ ಬೇಡವಾ. ಒನ್ ಡೇ ಸ್ಪೆಂಡ್ ವಿತ್ ಚೇತೋಣ ಇನ್ ಪಾರ್ಕ್ ಆಗುತ್ತೆ. ನನಗೆ ಹಿಂಗೆ ಇಲ್ಲೆಲ್ಲ ರೀಲ್ಸ್ ಮಾಡಿ ನಾನು ಇಲ್ಲಿ ಕೃಷಿಕನ ಜೊತೆ ಅಲ್ಲಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ತಗೊಳ್ರಿ. ನೋಡಿ ಗೈಸ್ 24 ಗಂಟೆ ಫೋನು ಗೈಸ್. ನಾನು ಇಲ್ಲಿ ರೀಲ್ಸ್ ಮಾಡಿದ್ದೀನಿ. ಈಗೆಲ್ಲ ಗಿಡ ಬೆಳಕು ಬೆಳೆಸ್ಬಿಟ್ಟವ್ರೆ. ಅಲ್ಲಿ ರೀಲ್ಸ್ ಮಾಡಿದ್ದೆ ಒಂದ್ಸಲಿ ನಾನು ತ್ರಿಷಿಕಾ ಗೊತ್ತಿರುತ್ತೆ ಅಂತ ಅಲ್ಲ, ತ್ರಿಷಿಕಾ ಗೊತ್ತಲ್ಲ ನಿಮಗೆ, ಪುಟಾಣಿ. ಅಲ್ಲಿ ರೀಲ್ಸ್ ಮಾಡ್ತಾಯಿದ್ವಿ ಮತ್ತು ಬಟ್ ಈಗಲೂ ಚೇಂಜ್ ಆಗಿದೆ. ಬಟ್ ಈಗೆಲ್ಲ ಮೇಂಟೆನೆನ್ಸ್ ಕಮ್ಮಿ ಆಗಿಬಿಟ್ಟಿದೆ ಪಾರ್ಕಲ್ಲಿ. ಬಾಬಾವನ್ನು ಕರ್ಕೊಂಬರೋಣ. ಅದರೊಳಗೆ ಒಂದು ಬೈಕ್ ಓಡ್ಸೋಕೆ ಕೊಟ್ಬಿಟ್ಟು ಅವ್ರು ದಿನ ವಾಕ್ ಮಾಡಂಗಾರು ಮಾಡಬೇಕು. ವಾಕ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಗೊತ್ತಾ. ಒಂದೊಂದು ಫೋನ್ ನೋಡಿ ಕ್ಲಾರಿಟಿ ಏನು ಸೈಕಲ್ ಅದ್ರೋಣ. ನೋಡಿ ಗೈಸ್ ವಿವೋ ಇದೆ, ಅದು ವಿವೋ X9 Pro. ಗೈಸ್ ಏನು ಕ್ಲಾರಿಟಿ ನೋಡಿ. ಆ ಡಿಸ್ಪ್ಲೇ ನಾನು ಝೂಮ್ ಮಾಡ್ತೀನಿ, ಅದು ಫೋನ್ ಒಳಗಡೆ ಇರೋಂಗೆ ಕಾಣ್ತಾ ಇಲ್ಲ. ಅದು ನೋಡಿ ರಿಯಲಿಸ್ಟಿಕ್ ಆಗಿ ನೋಡಿ ಹೆಂಗೆ ಕಾಣ್ತೈತೆ. ರಿಯಲಿಸ್ಟಿಕ್ ಆಗಿ ವಿವೋ ಏನು ಚೆನ್ನಾಗಿ ಬಿಟ್ರನಲ್ಲ ಗೈಸ್. ನೋಡಿ ಗೈಸ್ ಇಲ್ಲಿ ಇಂಗ್ಲೀಷ್ ಇಷ್ಟ ಆಯ್ತು ನನಗೆ. ವಿಡಿಯೋ ಮಾಡೋಣ ಅದನ್ನು ಸ್ನೇಹಿತರೆ. ನೆರಳು ತಿನ್ನೋಣ ಅಂತ ಬಂದಿದ್ದೀವಿ. ಈಗ ವಾಕ್ ಮಾಡ್ತಾರೆ ನೆರಳು ತಿನ್ಕೊಂಡು. ಈಗ ಒಂದು 50 ರೂಪಾಯಿ ನೆರಳು ತೊಗೊಂಡು ಹೋಗೋಣ. ಇಲ್ಲಿ ಹಾಗೇನೆ ಇದು ತಿನ್ಕೊಂಡು ಈಗ ಆರಾಮಾಗಿ ಒಂದು ವಾಕ್ ಮಾಡಿಬಿಟ್ರೆ ಚೇತಣ್ಣಲ್ಲಿ ಫಾಲೋ ಬಿಸಿ ಆಗ್ಬಿಡ್ತಾರೆ. ಈಗ ಆರಾಮ ಪೀಸ್ ತಿನ್ಬಿಟ್ಕೊಳ್ಳೋದು. ತಿನ್ನಬೇಕು ಗೈಸ್. ನಾನು ಎಷ್ಟೋ ವೀಡಿಯೋಗಳನ್ನು ನೋಡಿದ್ದೀನಿ ಮತ್ತು ತಿನ್ನಬೇಕು. ನೆರಳು ತಿಂದರೆ ಎಷ್ಟು ಬೆನಿಫಿಟ್ ಅಂದರೆ ಅದು ವರ್ಷಕ್ಕೊಂದ್ಸಲ ಸೀಸನ್ನು ತಿಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಪೀಸಾಗಿರುತ್ತೆ ನೋಡಿ. ಇಲ್ಲಿ ನೆರಳು ತಿಂತೀರಾ? ತಿಂದು ಬೇಡ ಅನ್ನೋದಾಯ್ತು ಗೈಸ್. ಅವನ ಅಜ್ಜಿರಲ್ಲಿ ಹೆಚ್ಚು ಕಮ್ಮಿ 50 ರೂಪಾಯಿ ತಗೊಂಡೆ. 50 ರೂಪಾಯಿ ಹೆಚ್ಚು ಕಮ್ಮಿ ಕೊಳ್ತೋಗಿದ್ರೆ ಕೊಟ್ಟಿರೋ ತಾತಾಗಿ. ಅಯ್ಯೋ ಏನು ಮಾಡೋಕ್ಕಲ್ಲ. ನೋಡಿದ್ರೆ ಕತ್ಲೆ ಮೇಲೆ ತಿಂತಿದ್ದೀವಿ. ಅಯ್ಯೋ ನೋಡಿ ಇಲ್ಲಿ ಇನ್ನು ತಿಂದುಬಿಟ್ಟವರು ಏನು ಮಾಡೋರು ಒಂದು ಗೊತ್ತಾಗಿಲ್ಲ ನನಗೆ. ಲೇಟ್ ಆಯಿತು. ಅಯ್ಯೋ ಆಯ್ತು. ಈಗ 50 ರೂಪಾಯಿ ತೊಗೊಳ್ತಿದ್ದೀನಿ. 50 ರೂಪಾಯಿ ನಮ್ಮನೆ ತಿನ್ನೋಕ್ಕಾಗಲ್ಲ. ಹೊಡೋದಕ್ಕೆ ಅದಕ್ಕೆ ಜಾಸ್ತಿ ಆಗೋಟೆ ನಾನು. ಬನ್ನಿ ಅವಳಿದಕ್ಕೆ ಉಪ್ಪು ಖಾರ ಏನೇನೆಲ್ಲ ಹಾಕ್ತಾಳೆ ತೊಳಿತಾಳೆ. ನಾವು ತೊಳಿದಾಗ ತಿಂದಿದ್ದೀವಿ ನಾವು. ನನಗೆ ಜಾಗ ಪಾರ್ಕ್ ಮುಗಿಸ್ಕೊಂಡು ನಾವೀಗ ಎಸ್ಕೋ ಇಲ್ಲ ನೋಡಿ ಫಾನ್ಸ್ ಮನೆ ಹೆಂಗೆ ನಿಂತಾರೆ ಆಚೆ ಕಡೆ. ಬನ್ನಿ ಈಗ ಆರಾಮ ಪೀಸಾಗಿ ಹೋಗ್ಬಿಟ್ಟು ಆಚೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇದೆ. ನೋಡ್ರೆ ಆರಾಮ. ಹಾಂ ಮುಗೀತು ವಾಕಿಂಗ್ ಎಲ್ಲ. ಅಯ್ಯೋ ಕತ್ಲಾಯ್ತಲ್ಲ ಅದಕ್ಕೆ ಗಾಳಿ ತಂಡಿ ಅವರೇ ನೋಡ್ಕೊಳ್ಳೋದು. ಒಂದು ಟೈಮಲ್ಲಿ ನಮಗೆ ಓಡ್ಸಾಡಿದ್ರು ಕಾಲೇಜಲ್ಲಿ ಬೇಡ ಅಷ್ಟು ಬೇಡ ನಾನು ತಿನ್ನಲ್ಲ ಅಂತ ಅಂದ್ಲು. ಅದಕ್ಕೆ ಪಾನಿಪುರಿ ತೊಗೊಂಡು ಹೋಗ್ತಿದ್ದೀನಿ ಇವಾಗ. ನನಗೀಗೆಲ್ಲ ಐಟಮ್ ತೊಗೊಬಂದು ನಮ್ಮ ಬಾಸ್ ಹಿಂಗೆ ಕೂತವ್ರೆ.
ಬಾಸ್ ಪಾನಿಪುರಿ ನೀನು ತೊಗೊತೀನಿ. ಖುಷಿ ಖುಷಿ ನೋಡಿ ಗೈಸ್ ನಮ್ಮ ಪಪ್ಪಮ್ಮಗೆ ಹುಷ ತೂಕ ಐತೆ. ಬನ್ನಿ ಈಗ ಸ್ವಲ್ಪ ನಾನು ಎಡಿಟಿಂಗ್ ಐತೆ, ಎಡಿಟಿಂಗ್ ಮುಗಿಸ್ಬೇಕು. ಚಾರ್ಜರ್ ಬೇರೆ ಇತ್ತು, ಕರೆಂಟ್ ಬೇರೆ ಇಲ್ಲ ಮನೇಲಿ ಇವತ್ತು. ಇದ್ದಲ್ಲ ಎಳ್ಳೆಣ್ಣೆಲ್ಲ ಅಲ್ವಾ, ಬೇಕಿದ್ದು ನಾನು ಎಳ್ಳೆಣ್ಣೆಲ್ಲ ಹಾಕ್ಬಿಟ್ಟು ಒಂದ್ಸಲ ತೊಳೆದ್ಬಿಟ್ಟು ಉಪ್ಪು ಖಾರ ಹಾಕೊಂಡು ತಿಂತೀನಿ. ಈಗ ಪಾಪ ಮೂರು ತಿನ್ನಿಸ್ತೀನಿ. ನಾನು ಪ್ರಜು ಫ್ಯಾಮ್ ಅಪ್ಪಮ್ಮ ಏನೋ ಮಾಡ್ತಾಳೆ ಅಂತೈತಿ ನೋಡಿ. ಹಿಂಗೆ ನೋಡ್ತಾಳೆ, ಅಯ್ಯೋ ಉಡ್ಡು ಬಗ್ಲಾಟೋಳಲ್ಲಿ. ಯಪ್ಪ ಏನು ಡಿಶ್ ಮಾಡ್ತಿರೋದು ನೀನು ಇವಾಗ? ಏನು ಮಾಡ್ತೀರ? ಸ್ಪೆಷಲ್ ಆಗಿ ಮಾಡ್ತಿದ್ಯಲ್ಲ? ಚಿಕನ್ ಅಂತ ಗೊತ್ತು ಪಪ್ಪಮ್ಮ. ಚಿಕನಲ್ಲಿ ಏನು ಪಪ್ಪಮ್ಮ? ಚಿಕನ್ ಮಸಾಲ ಟೇಸ್ಟ್ ಆಗಿರುತ್ತಾ? ಐ ಆಮ್ ರಿಯಲಿ ವೇಟಿಂಗ್ ಗಾಯ್ಸ್. ಸಕ್ಕತ್ ಹೊಟ್ಟೆ ಇಸಿದೆ. ಮಧ್ಯಾಹ್ನ ಒಂದು ಸ್ವಲ್ಪ ರೈಸ್ ತಿಂದೆ. ಬ್ಯಾಟಿಂಗ್ ಮಾಡುವ. ನೋಡಿ ಗಾಯ್ಸ್, ಆ ರೆಸಿಪಿ ನಂದು ಪಪ್ಪು ಮಾಡ್ತಾ ಇರೋದು. ಇದೇನು ಒಂಥರ ಸಕ್ಕದಾಗೈತ್ ಮಾ. ನೀರು ಹಾಕಿ ಜಾಸ್ತಿ ಆಗಿತ್ತು ಅನಿಸ್ಲಿಲ್ವಾ? ಜಾಸ್ತಿ ಆಯ್ತು ಅನ್ನಿಸ್ಲಿಲ್ವಾ? ಅವನಿಗೆ ಇವತ್ತು ನಾಳೆಗೆ ಬೆಳಿಗ್ಗೆ ಬ್ಯಾಟಿಂಗ್ ಅಂತ ಪರೋಟ ಒಳ್ಳೆ ಮಸ್ತ್ ಕಾಂಬಿನೇಷನು. ಬ್ಯಾಟಿಂಗ್ ಮಾಡ್ಬೇಕಾಯ್ತು. ಇನ್ನು ಇಷ್ಟ ಆಗುತ್ತೆ ನನಗೂ ಚಿಕನ್ ಈ ಥರ ತರ್ತಾ ಇದ್ದೆ. ಪ್ರೋಟೀನ್ ಅದಕ್ಕೆ ಸ್ವಲ್ಪ ಕೊಡ್ತಿರೋದು. ಏನು ಇಷ್ಟ ಆಗುತ್ತಮ್ಮ? ಇಲ್ಲ ನೋಡಿ ಗೈಸ್, ಇವತ್ತು ಒಳ್ಳೆ ಟೇಸ್ಟಾಗಿ ಮಾಡ್ತಾಳೆ. ಅಲ್ಲ ಟೇಸ್ಟಾಗಿ ಹೆಚ್ಚು ನೋಡಿ, ಟೇಸ್ಟಾಗಿ ಇರುತ್ತೆ ನೋಡಿ ಗೈಸ್. ಇಲ್ಲಿ ಪಾಪಮ್ಮ ಒಳ್ಳೆ ಚಿಕನ್ ಗ್ರೇವಿ ಮಾಡೋಕೆ ಫುಲ್ ಸುಟ್ಟು ಹಾಕಿರೋದು. ಇಲ್ಲೇ ಬೈಸ್, ಇಲ್ಲೇ ಪಕ್ಕದಲ್ಲೇ ಪರೋಟ ಮಾಡ್ತಾವಳೆ. ಸುಡುತ್ತೆ ಹಾಕತಿ ನಾನು ಪಕ್ಕದಲ್ಲೇ ಪರೋಟ ಮಾಡ್ತಾವಳೆ. ಇಲ್ಲೇ ಅವಳೆ ಯಾಕೆ ಸುಟ್ಟಾಕ್ತೆ ಮಗಳು? ಅಯ್ಯೋ ಗೈಸ್, ಫುಲ್ ಸುಟ್ಟಾಗಿರೋ ಸ್ಮೆಲ್ ಬರ್ತಿದೆ ಗೈಸ್. ಇದು ಆದ್ರೆ ಯಾಕೆ ಸುಟ್ಟಾಗ್ತದೆ ಗೊತ್ತಾಗ್ತಿಲ್ಲ ನನಗೆ. ಅಲ್ಲ ಗೈಸ್, ನನ್ನ ಮೇಲೆ ಹೇಳ್ತಾಳೆ. ಅಲ್ಲ ಏನೋ 10 ಕಿಲೋಮೀಟರ್ ದೂರದ ಪರೋಟ ಮಾಡ್ತಾವಳ. ಏನ್ ಕಾಮಿಡಿ ಗೊತ್ತಾ? ಇಲ್ಲೇ ಪರೋಟ ಮಾಡೋದು, ಇದಕ್ಕೆಲ್ಲ ಪರೋಟ ಮಾಡ್ತಾವಳೆ. ಇಲ್ಲಿ ಇದನ್ನು ಬೇಯಿಸೋ ಹೊತ್ತಿಗೆ ಸುಟ್ಟಾಕಿರೋದು ನೋಡಿ. ಓ ಇರಲಿ ಬಿಡಿ ಗೈಸ್, ಹೋಗ್ಲಿ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಟೈಮ್ ಆಗ್ತಾವೆ ಇವೆಲ್ಲ. ನೆಕ್ಸ್ಟ್ ಟೈಮ್ ಕಲ್ತ್ಕೊಳ್ಳೋದಪ್ಪ ಅಮ್ಮ. ಈಗ ಅಡ್ಜಸ್ಟ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ತಿನ್ಬೇಕು ಅಷ್ಟೇ. ಬನ್ನಿ ಟೇಸ್ಟ್ ಮಾಡೋಣ. ಈಗ ಟೇಸ್ಟ್ ಮಾಡೋ ಟೈಮು. ಪರೋಟನೋ ಒಂದು ಸ್ವಲ್ಪ ಬೇಯಬೇಕಿತ್ತೇನಪ್ಪ ಗೊತ್ತಿಲ್ಲ. ಸುಡುತ್ತೆ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇದ್ರೆ ಮನೆ ಮಾಡ್ಕೊತೀನಿ. ಮಾತ್ರ ಇಲ್ಲ, ಬಟ್ ಸ್ವಲ್ಪ ಸುಟ್ಬಿಟ್ಟು ಲಾಸ್ಟಿಗೆ ಅದೊಂದು ಫ್ಯಾಟ್ ಬಿಟ್ರೆ ಸೂಪರ್. ಡ್ರೈ ಲೆಕ್ಕಾಚಾರಕ್ಕೆ ಹಾಕಿದೀಗ. ಫ್ರೈ ಎಲ್ಲ ಡ್ರೈ ಆಯಿತು. ಚಿಕನ್ ಡ್ರೈ ಫ್ರೈ ಮಾಡೋಕೆ ಹೋಗಿ ಚಿಕನ್ ಡ್ರೈ ಆಗಿದೆ. ಓಕೆ, ಬ್ಯಾಟಿಂಗ್ ಮಾಡುವ. ಟೇಸ್ಟ್ ಮಾತ್ರ